ನಮಸ್ಕಾರಮ್ಮ, ನಾನು ಎಲೆಕ್ಟ್ರಿಷಿಯನ್. ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಬಂದದ್ದು. ಕಂಪ್ಲೇಂಟಾ? ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ಹೌದಾ? ಹಾಗಾದರೆ ಮೋಸ್ಟ್ಲಿ ನಿಮ್ಮ ಯಜಮಾನರು ಕೊಟ್ಟಿರ್ತಾರೆ ಅನ್ಸುತ್ತೆ. ನಮ್ಮ ಏಜೆನ್ಸಿ ಆ್ಯಪಲ್ಲಿ ಇದೇ ಮನೆ ಅಡ್ರೆಸ್ ಇದೆ. ಹೌದಾ? ಇರಿ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಅವ್ರ ಮನೇಲಿಲ್ಲ. ಪರವಾಗಿಲ್ಲ, ನಿಮಗೆ ಡೌಟ್ ಇದ್ದರೆ ನಿಮ್ಮ ಯಜಮಾನರು ಬರೋವರೆಗೂ ನಾನು ಕಾಯ್ತೀನಿ. ಇವ್ರನ್ನೆಲ್ಲ ನೋಡಿದ್ದೀನಲ್ಲ. ಇವ್ರು ಇಲ್ಲೇ ಇದ್ರೆ ನಾನು ಹೇಗೆ ವಿಡಿಯೋ ಮಾಡ್ಕೊಳ್ಳೋದು? ಒಂದು ಗ್ಲಾಸ್ ನೀರು ಸಿಗುತ್ತಾ? ಹಾಂ, ಕೊಡ್ತೀನಿ. ಎಲೆಕ್ಟ್ರಿಷಿಯನ್ ಅಂತ ಹೇಳ್ತೀರಾ? ನಿಮ್ಮ ಹತ್ರ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ? ಅದು ನನ್ನ ಬೈಕಲ್ಲಿದೆ. ಅಡ್ರೆಸ್ ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೇಂಟ್ ಏನಿದೆ ತಿಳ್ಕೊಂಡು ತೊಗೊಂಬರೋಣ ಅಂತ ಅಲ್ಲೇ ಬರ್ತೀನಿ. ತೊಗೊಂಬರ್ತೀನಿ. ತಗೊಳ್ಳಿ. ಇನ್ಸ್ಟ್ರೂಮೆಂಟ್ಸ್ ತೊಗೊಂಬರ್ತೀನಿ. ನಾರ್ಮಲ್ ಆಗಿ ಚೆನ್ನಾಗಿ ಕಾಣ್ತೀಯ, ನಿಂಗೆ ಮೇಕಪ್ಪೇ ಬೇಡ ಅಂತ ಹೇಳೋಳು ಯಾಕೆ ಗೋಳೈಕೊಳ್ತಿದ್ಯಾ? ನಂಗೆ ಹಿಂಸೆ ಆಗ್ತಿದೆ ಕಣೆ. ನೀನೇನಕ್ಕ ಒಳ್ಳೆ ಹಳೆ ಮುದುಕಿ ಥರ ಆಡ್ತೀಯಾ? ಈ ಕಾಲದಲ್ಲಿ ಹುಡುಗಿರು ಮದುವೆ ಅಂದರೆ ಯಾವ ರೇಂಜಿಗೆ ಮೇಕಪ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಅಂತ ನಿಂಗೆ ಗೊತ್ತಾದರೆ ಅಷ್ಟೇ. ಈಗ ನೀನು ಇದನ್ನೆಲ್ಲ ಮಾಡಿ ನನ್ನ ಅವ್ರ ಸಾಲಿಗೆ ಸೇರಿಸ್ತಿದ್ಯಾ ಅಲ್ವಾ? ಪಾರ್ಲರ್ಗೆ ಹೋಗು ಅಂದರೆ ಕೇಳಲ್ಲ, ಅದಕ್ಕೆ ನಾನೇ ಫೀಲ್ಡಿಗೆ ಇಳಿಬೇಕಾಯ್ತು. ಕರ್ಮ ಕಡೆ ನಿಂದು. ಯಾವಾಗ ಮುಗಿಯುತ್ತೆ ಇದೆಲ್ಲ? ಇನ್ನು 15 ನಿಮಿಷ ಸುಮ್ಮನೆ ಕೂತ್ಬಿಡು, ನಾನು ಹೋಗಿ ಸೌತೆಕಾಯಿ ಸ್ಲೈಸ್ ತೊಗೊಂಡು ಬರ್ತೀನಿ. ಸ್ಲೈಸ್ ಬೇಡ ಕಣೆ, ಚೆನ್ನಾಗಿ ಹೆಚ್ಚಿಡು. ಹಾಗೆ ಮೆಣಸಿನ ಪುಡಿ ಉಪ್ಪನ್ನು ಹಾಕೊಂಡು ತಗೊಂಬಾ. ಹಲೋ ಮೇಡಮ್, ತರ್ತಿರೋದು ಕಣ್ಣಿಗೆ ಹಚ್ಚಕ್ಕೆ, ಪಚ್ಡಿ ಮಾಡ್ಕೊಂಡು ಚೆನ್ನಾಗಿ ತಿನ್ನಕ್ಕಲ್ಲ. ನೀನು ಆಡೋದು ನೋಡಿದ್ರೆ ಯಾರು ಮದುವೆ ನಿಂದು ಅಂತ ಹೇಳಲ್ಲ ಕಣೆ. ನಿನ್ನ ಮೇಕಪ್ ಡ್ರಾಮಾ ಒಪ್ಕೊಂಡಿದ್ದೆ ತಪ್ಪಾಯ್ತು. ಸರಿ, ಹೋಗಿ ತಗೊಂಬಾ. ಆರ್ತಿ, ಅಮ್ಮ ಏನಾಯ್ತಮ್ಮ? ಅಯ್ಯೋ ಹಾಲೆಲ್ಲ ಚಲೋ ಐತಲ್ಲೇ. ಯಾರೇ ಅದು? ಅಯ್ಯೋ, ನಾನಮ್ಮ ಆರ್ತಿ. ಆರ್ತಿನಾ? ಅದಿತಿ, ಅದಕ್ಕೆ ಹೇಳಿದ್ದು ಮುಖಕ್ಕಿದೆಲ್ಲ ಮೆತ್ಬೇಡ ಅಂತ. ಮಂಗನ ಕೈಲಿ ಮಾಣಿಕ್ಯ ಕೊಟ್ರೆ ಹೀಗೆ ಆಗೋದು. ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಒಳ್ಳೆ ಪೆಂಗ್ ಪೆಂಗ್ ಅಂತಾರ ಆಡ್ತಿಯಲ್ಲ. ಅಯ್ಯೋ ಅಮ್ಮ, ಅದಕ್ಕೆ ಫೇಶಿಯಲ್ ಅಂತಾರೆ, ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ಕಾಂತಿ ಬರುತ್ತೆ. ಬಾ ಬಾ. ಅಯ್ಯೋ ನನಗೆ ಬೇಡಪ್ಪ, ಅದ್ರ ಏನೇನು ಹಾಕಿರ್ತಾರೆ ಏನೋ, ನಾನು ಬರಲ್ಲ. ಹೋಗೆ, ಅದೆಲ್ಲ ಗೊತ್ತಿಲ್ಲ, ನಿಂಗೆ ಫೇಶಿಯಲ್ ಮಾಡೋದೆ. ಬಿಡಿ ನನ್ನ. ಅಯ್ಯೋ ಬಿಡಿ ನನ್ನ. ಬಂದ್ಬಿಟ್ಟ ಡೌರಾಣಿ. ಏಯ್ ಏಯ್, ನೀನ್ ಆಮೇಲೆ ವಿಚಾರಿಸ್ಕೊಂತೀನಿ ಇರು. ಅಕ್ಕ ಅಟ್ಯಾಕ್. ಅಯ್ಯೋ ಅಯ್ಯೋ ಬಿಡ್ರಿ ನನ್ನ. ಏನೂ ಆಗಲ್ಲ, ಬಾ ಅಮ್ಮ. ಅಯ್ಯೋ ಅಮ್ಮ, ಕೂತ್ಕೊಳ್ಳಮ್ಮ. ಕೊಡಿ, ಇಲ್ಲಿ ನಾನು ಹಚ್ತೀನಿ. ಇಲ್ಲ, ನಾನು ಹಚ್ತೀನಿ. ಸರಿಯಾಗಿ ಹಚ್ಚಕ್ ಬರಲ್ಲ, ಸುಮ್ಮನೆ ಇರು. ಅವೆಲ್ಲ ಗೊತ್ತಿಲ್ಲ, ನಾನು ಹಚ್ತೀನಿ. ಏಯ್, ನೀನ್ ಹಚ್ಚಿರೋ ಜಾಗನೆಲ್ಲ ಅರ್ಸಾಕ್ಬಿಡ್ತೀನಿ. ಅಯ್ಯೋ ಮುಖ ನಂದು ಕಂಡ್ರೆ ಬಿಟ್ಬಿಡ್ರೆ. ಅಯ್ಯೋ ಅಮ್ಮ, ನಿಂಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿ, ನಾನು ಇದು ಹಚ್ತೀನಿ. ನಿನಗೆ ಬೇಕಾಗಿರೋದು ನೀನು ಹಚ್ಕೊಂಡು, ನನಗೆ ಬೇಕಾಗಿರೋದು ನಾನು ಹಚ್ತೀನಿ. ಅಯ್ಯೋ ಕೈ ತೆಗಿ. ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್. ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಕಂಡ್ರೆ, ಒಂದಿನೂ ಇದೆಲ್ಲ ಮಾಡ್ಕೊಂಡಿರ್ಲಿಲ್ಲ. ನಿಮ್ಮಪ್ಪ ನನಗೆ ನೋಡಿ ಗುರುತಿಸ್ತಾರೋ ಇಲ್ವೋ, ಯಾಕ್ರಿ ಇಂಥ ಪರಿಸ್ಥಿತಿ ತಂದ್ಬಿಟ್ರಿ ನನಗೆ? ಅಮ್ಮ, ನೀನು ಕೇಟ್ರಿಂಗ್ ಬಿಟ್ಟು ಮಾಡ್ಲಿಂಗ್ ಹೋಗಿದ್ರೆ ಇಷ್ಟೊತ್ತಿಗೆ ಮಿಸ್ ಯೂನಿವರ್ಸ್ ಆಗ್ತಿದ್ದೆ. ಆಗ್ತೀನಿ ನೋಡು.
ನಿಮ್ಮ ನಗು ಯಾವಾಗಲೂ ಹೀಗೆ ಇರ್ಬೇಕಂದ್ರೆ. ನೀನು ಅವಾಗ ಫೇಶಿಯಲ್ ಮಾಡಿಸ್ಕೊತಾ ಇದ್ರೆ ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ. ಹೇಳಿ ರೋಡಿ ನಂದಿ, ಏನು ಸಮಾಚಾರ? ಅಯ್ಯೋ ಸಮಾಚಾರ ಬೇರೆ ಕೇಡು. ನಿಮ್ಮ ಅಣ್ಣೊಂದು ದೊಡ್ಡ ಕ್ವಾಟ್ಲಾಗಿ ಹೋಗಿದೆ ಬಾವ. ಹೌದಾ, ಹಂಗಂತ್ಯಾ? ಮನೇಲಿ ರಾಶಿ ಕೆಲಸ ಇದೆ, ಬೆಳಗಾದ್ರೆ ಛತ್ರಕ್ಕೆ ಹೋಗ್ಬೇಕು. ಈ ಗ್ಯಾಪಲ್ಲಿ ನಿಮ್ಮ ಅಣ್ಣದು ದೊಡ್ಡ ರಗಳೆ ಬೇರೆ. ಕಡ್ಡಿ ಮುರ್ದಂಗೆ ಬರಲ್ಲ ಅಂತ ಹೇಳ್ಬಿಡೋಣ ಅಂದ್ರೆ ನೀನು ರಾತ್ರಿ ಕಾಪಾಡಿಲ್ವಾ ಅಂತ ಮೆಲೋ ಡ್ರಾಮಾ ಶುರು ಮಾಡಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾನೆ ಬಾವ. ವಿಷಯ ಈ ಆ್ಯಂಗಲ್ನಲ್ಲಿ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು. ಸೀದಾ ಬಂದು ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಅವನು ನಿನ್ನ ತಲೆ ಮೇಲೆ, ನೀನು ಅವನ ಎದೆ ಮೇಲೆ, ಐ ಮೀನ್ ಹಾರ್ಟ್ ಮೇಲೆ. ಹೋಗ್ಲಿ ಬಿಡು, ನಿಮ್ಮ ಪ್ರೈವೇಟ್ ಮೀಟಿಂಗ್ ವಿಷಯ ನನಗೆ ಯಾಕೆ? ಆದರೂ ಕಾಪಾಡೋ ಲೆವೆಲ್ಗೊಂದು ಸೀನ್ ಆಗಿದೆ ಅಂದರೆ ಏನು ಏನ್ ಕತೆ, ಏನ್ ಅರ್ಥ? ಅಯ್ಯೋ, ನಾನು ನಿನ್ನ ಭಾವ ಆಗೋನು, ನನ್ನ ಮೇಲೆ ರೋಡಿಸಮ್ಮ. ಆ್ಯಕ್ಚುಲಿ ನೀವಿಬ್ರು ಮೀಟ್ ಆಗೋದೆ ನಮಗೋಸ್ಕರ ಅಂತ ಹೇಳಕ್ ಬಂದೆ ಅಷ್ಟೇ. ಹಾ ಅದು ಆದ್ರೂ ವಾಯ್ಸ್ ಲೈಟ್ ಕಾಲ್ ಎಳ್ದಂಗಿತ್ತು. ಇಲ್ಲಪ್ಪ, ಆಹಾ, ತಾನೇ ಬರೋದಕ್ಕೆ ಹೇಳಿದ್ರು ಇಂಥ ಶೋಕಿ ಎಂಟ್ರಿಗೆ ಏನು ಕಮ್ಮಿ ಇಲ್ಲ. ಏನೋ ನನ್ನ ಬಗ್ಗೆನೇ ಮಾತಾಡ್ತಿದ್ದಂಗಿತ್ತು. ಹೌದೌದು, ನಿನ್ ಬಗ್ಗೆನೇ ಹೇಳ್ತಿದ್ದೆ. ನೋಡೋದಕ್ಕೆ ಪಕ್ಕ ಮಾಡರ್ನ್ ಶ್ರೀರಾಮಚಂದ್ರನಂಗಿದ್ಯಾ ಅಂತ. ನಿನ್ನ ಬಾಯಲ್ಲಿ ಅಷ್ಟು ಒಳ್ಳೆ ಮಾತು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೊತೆಗೆ ನಾನು ಹೇಳಿದ ತರದೋನು ನೀನಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಯಾವಾಗಲೂ ನನ್ನ ಆಡ್ಕೊಂಡು ನನಗೆ ಹಿಂಸೆ ಮಾಡಲಿಲ್ಲ ಅಂದರೆ ನಿನಗೆ ತಿಂದ ಡೈಜೆಷನ್ ಆಗಲ್ಲ ಅನ್ಸುತ್ತಲ್ವಾ? ಯೋ, ಸುಮ್ಮನೆ ಮನೇಲಿ ಕೆಲಸ ಮಾಡ್ತಿದ್ದೋಳ್ನ ಗೋಳು ಇಕ್ಕೊಂಡು ಕರ್ಸಿದ್ದಲ್ದೆ ಕತೆ ಹೊಡಿತ್ಯಾ? ನನಗೆ ನಿನ್ನ ಜೊತೆ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. I have to show you guys something.